ನಮಸ್ತೆ. ನಾವಿವತ್ತು ನವರಾತ್ರಿ ಹಬ್ಬದ ನವದುರ್ಗ ಅವತಾರದ 9 ದಿನ 9 ಬಣ್ಣ 9 ವಿಶೇಷತೆಯ ಬಗ್ಗೆ ತಿಳಿಯೋಣ. ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಹಿಂದೂ ಧರ್ಮದಲ್ಲಿ 9 ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ವಿಶೇಷ ಏನೆಂದರೆ 9 ದಿನಗಳ ಕಾಲ 9 ವಿಶೇಷ ಬಣ್ಣಗಳನ್ನು ಧರಿಸಲಾಗುತ್ತೆ. ನವರಾತ್ರಿ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿ ದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ. ಇದು ದುಷ್ಟ ಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ. ಹಬ್ಬದ ಪ್ರತಿದಿನವೂ ಮಂಗಲಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ದೇವಿಗೆ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ. 9 ದಿನಗಳು 9 ವಿಶೇಷ ಬಣ್ಣಗಳನ್ನು ಧರಿಸುವ ಹಿಂದಿನ ವಿಶೇಷತೆ ಏನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಮೊದಲನೆಯ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತೆ. ಇದು ಪ್ರಕೃತಿಯನ್ನು ಸಂಕೇತಿಸುತ್ತದೆ ಮತ್ತು ಈ ದಿನದ ವಿಶೇಷ ಬಣ್ಣ ಹಳದಿ. ಈ ವರ್ಣವು ಸಂತೋಷ ಸಂಭ್ರಮದ ಪ್ರತೀಕವಾಗಿದೆ. ಎರಡನೆಯ ದಿನದಂದು ಬ್ರಹ್ಮಚಾರಿಣಿಗೆ ಸಮರ್ಪಿತವಾಗಿದೆ. ಈ ದಿನ ವಿಶೇಷವಾಗಿ ಹಸಿರು ಬಣ್ಣವನ್ನು ಧರಿಸಲಾಗುತ್ತೆ. ಹಸಿರು ಬಣ್ಣ ಆಧ್ಯಾತ್ಮಿಕ ಮತ್ತು ಜ್ಞಾನದ ಸಂಕೇತ. ಮೂರನೆಯ ದಿನ ಬೂದು ಬಣ್ಣವನ್ನು ಧರಿಸಲಾಗುತ್ತೆ. ಈ ದಿನವನ್ನು ಅರ್ಧಚಂದ್ರನನ್ನು ಹಣೆಯ ಮೇಲೆ ಹೊತ್ತಿರುವ ದೇವಿ ಚಂದ್ರಘಂಟನಿಗೆ ಅರ್ಪಿಸಲಾಗುತ್ತೆ. ಚಂದ್ರನನ್ನೇ ಒಡವೆಯನ್ನಾಗಿ ಉಪಯೋಗಿಸಿರುವ ದೇವಿ ಎಷ್ಟು ಪರಾಶಕ್ತಿ ಉಳ್ಳವಳು ಎಂದು ಈ ದಿನ ನಮಗೆ ತಿಳಿಯುತ್ತೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ. ಹೊಳಪು, ಸಂತೋಷ ಮತ್ತು ಶಕ್ತಿಯನ್ನು ಪ್ರತಿನಿಧಿಸಲು ಈ ದಿನ ಕಿತ್ತಳೆ ಬಣ್ಣವನ್ನು ಧರಿಸಲಾಗುತ್ತೆ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಗೆ ಅರ್ಪಿತವಾಗಿದೆ. ಈ ದಿನವು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಈ ದಿನ ಬಿಳಿ ಬಣ್ಣವನ್ನು ಧರಿಸಲಾಗುತ್ತದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಗೆ ಅರ್ಪಿತವಾಗಿದೆ. ಈ ದಿನದ ಬಣ್ಣ ಕೆಂಪು. ಛಾಯೆಯು ಶತ್ರುಗಳ ಕಡೆಗೆ ದೇವಿಯ ಕೋಪವನ್ನು ಪ್ರತಿನಿಧಿಸುತ್ತದೆ. ದೇವಿಯ ಕೆಂಡದಂತಹ ಕೋಪವನ್ನು ಕೆಂಪು ಬಣ್ಣಕ್ಕೆ ಹೋಲಿಸಲಾಗಿದೆ. ನವರಾತ್ರಿಯ 7ನೇ ದಿನ ಕಾಲರಾತ್ರಿಯನ್ನು ಪೂಜಿಸಲಾಗುತ್ತೆ. ದೇವಿಯ ಅಗಾಧ ಶಕ್ತಿಯನ್ನು ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ. ನೀಲಿ ಶಕ್ತಿಯ ಸಂಕೇತವಾಗಿದೆ. ನವರಾತ್ರಿಯ 8ನೇ ದಿನವನ್ನು ಮಹಾಗೌರಿ ದೇವಿಗೆ ಅರ್ಪಿತವಾಗಿದೆ. ಈ ದಿನ ಗುಲಾಬಿ ಬಣ್ಣವನ್ನು ಧರಿಸಲಾಗುತ್ತದೆ. ಇದು ಭರವಸೆ, ಸ್ವಯಂ ಪರಿಷ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯ ಪ್ರತಿನಿಧಿಸುತ್ತದೆ. ನವರಾತ್ರಿಯ ಕೊನೆಯ ದಿನವನ್ನು ದೇವಿ ಸಿದ್ಧಿದಾತ್ರಿಗೆ ಅರ್ಪಿತವಾಗಿದೆ. ದೇವಿಯು ಜ್ಞಾನವನ್ನು ಆಶೀರ್ವದಿಸುತ್ತಾಳೆ ಮತ್ತು ಒಬ್ಬರ ನಿರೀಕ್ಷೆಯನ್ನು ಪೂರೈಸುತ್ತಾಳೆ. ಈ ದಿನ ನೇರಳೆ ಬಣ್ಣದಾಗಿದೆ. ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹೀಗೆ ದೇವಿಯ ಅವತಾರ ಮತ್ತು ಶರೀರದ ಬಣ್ಣದ ಅನುಸಾರವಾಗಿ ಈ ನವರಾತ್ರಿಯ ವಿಶೇಷ ದಿನದಂದು 9 ದಿನಗಳ ಕಾಲ 9 ಬಣ್ಣಗಳನ್ನು ಧರಿಸುವುದು ನವರಾತ್ರಿಯ ವಿಶೇಷವಾಗಿದೆ. ನವರಾತ್ರಿ ಹಬ್ಬವು ಎಲ್ಲರ ಬಾಳಲ್ಲಿ ಸಂತೋಷವನ್ನು ತರಲಿ. ಸಂಭ್ರಮದ ಆಚರಣೆ ನಮ್ಮದಾಗಲಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.